ಓಂ ಗಂ ಗಣಪತಯೇ ನಮಃ. ನಮ್ಮ ದೇವತಾ ಲಾಂಛನಗಳು ಅನೇಕ ಲಾಂಛನಗಳಿರುತ್ತೆ. ಈಗ ನಾವು ಓಂ ಇರ್ಬೋದು, ಶ್ರೀಕಾರ ಇರ್ಬೋದು, ಹಾಗೆ ಅನೇಕ ಲಾಂಛನಗಳನ್ನು ಹಾಕ್ಕೊಳ್ತೀವಿ. ಅದರಲ್ಲೂ ಕೂಡ ಅನಾದಿ ಕಾಲದಿಂದಲೂ ಕೂಡ ನಾವು ವಾಸಿಸ್ತಕ್ಕಂಥ ಮನೆಗಳಿಗೆ ನಾವು ಯಾವಾಗಲೂ ಓಂಕಾರ ಬರಿತೀವಿ, ಶ್ರೀಕಾರ ಬರಿತೀವಿ, ಅರಿಶಿನ ಬರಿತೀವಿ, ಕುಂಕುಮ ಬರ್ತೀವಿ. ಸಾಕಷ್ಟು ಆ ಮನೆಗೆ ಒಂದು ಗಣೇಶನನ್ನು ಹಾಕ್ತಕ್ಕಂಥದ್ದು, ಹಾಗೆ ಪಂಚಮುಖಿ ಗಣಪತಿಯನ್ನು ಹಾಕ್ತಕ್ಕಂಥದ್ದು, ಹನುಮನ ಹಾಕ್ತಕ್ಕಂಥದ್ದು, ಆಯಾ ಭಾಗಕ್ಕೆ ತಕ್ಕ ಹಾಗೆ ಆ ಮನೆಗಳಿಗೆ ಬಾಗಿಲ ಹತ್ರ ಏನೇನೋ ಹಾಕ್ಕೊಂಡಿರ್ತಾರೆ. ಹಾಗೆಯೇ ಬಾಗಿಲುಗಳಲ್ಲಿ ಏನೇನೋ ಒಂದೊಂದು ಕೆತ್ತನೆ ಮಾಡ್ಕೊಂಡಿರ್ತಾರೆ. ಆದರೆ ಬಹುಮುಖ್ಯವಾಗಿ ಹೆಚ್ಚು ಪ್ರಭಾವ ಬೀರ್ತಕ್ಕಂಥದ್ದು, ಹೆಚ್ಚು ಶಕ್ತಿ ಬೀರ್ತಕ್ಕಂಥದ್ದು, ತಕ್ಷಣವೇ ಫಲ ಸಿಗ್ತಕ್ಕಂಥದ್ದು, ಆ ಮನೆಗೆ ಸರ್ವ ಗ್ರಹಗಳಿಂದಲೂ ವಿಮುಕ್ತಿ ಮಾಡ್ತಕ್ಕಂಥ ಅದ್ಭುತವಾದ್ದು ಅಂದರೆ ಅದು ಸ್ವಸ್ತಿಕ. ಆ ಸ್ವಸ್ತಿಕ ಚಿಹ್ನೆ ಅಂದರೆ ಇದು ಗಣೇಶನಿಗೆ, ಆ ಗಣಪತಿಗೆ ಒಂದು ವಿಶೇಷವಾಗಿ ಪ್ರೀತಿ ಪಾತ್ರ ಆಗಿರ್ತಕ್ಕಂಥದ್ದು. ಈ ಒಂದು ಸ್ವಸ್ತಿಕ ಚಿಹ್ನೆಯನ್ನು ಮನೆ ಮುಂದೆ ಹಾಕಿದಾಗ, ಬಾಗಿಲಿಗೆ ಹಾಕಿದಾಗ, ಬಾಗಿಲ ಮೇಲೆ ಹಾಕಿದಾಗ ನಮಗೆ ಇದರ ಬಲ ಏನು ಸಿಗುತ್ತೆ ಅಂದರೆ, ವಾಸ್ತುಶಾಸ್ತ್ರದಲ್ಲೂ ಕೂಡ ಇದರ ಪ್ರಭಾವ ಜಾಸ್ತಿ ಇದೆ. ವಾಸ್ತುಶಾಸ್ತ್ರದಲ್ಲೂ ಕೂಡ ಈ ಸ್ವಸ್ತಿಕವನ್ನು ಬಾಗಿಲ ಮೇಲೆ ಹಾಕಿದಾಗ ಮನೆಗೆ ನೆಗೆಟಿವ್ಸ್ ಬರೋದಿಲ್ಲ. ಹಾಗೆಯೇ ಯಾರಾದರೂ ಮನೆಗೆ ಬರ್ತಾರೆ ತಕ್ಷಣ ಅವರ ಭಾವನೆಗಳು ಚೇಂಜ್ ಆಗುತ್ತೆ. ನಾವೆಲ್ರಿಗೂ ಗೊತ್ತಲ್ಲ, ಗಣಗಳಿಗೆ ಒಡೆಯನೇ ಗಣಪತಿ ಅಲ್ವಾ. ಹಾಗಾಗಿ ನಮಗೆ ತಕ್ಷಣ ಏನು ಅಂದರೆ ಅವರ ಭಾವನೆಗಳು ಚೇಂಜ್ ಆಗುತ್ತೆ. ಧನಾತ್ಮಕವಾಗಿ ನಮ್ಮ ಮೇಲೆ ಅವರ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಕೆಲಸ ಕಾರ್ಯಗಳು ಪರಿಪೂರ್ಣ ಆಗುತ್ತೆ. ದುಷ್ಟಶಕ್ತಿಗಳ ಕಾಟ ಕಡಿಮೆ ಆಗುತ್ತೆ. ಪ್ರತಿಯೊಬ್ಬರೂ ಸಹ ಅದು ಈ ಸೈಜ್ ಇರಬೇಕಾ, ಇನ್ನೂ ದೊಡ್ಡ ಸೈಜ್ ಇರಬೇಕಾ, ಸೈಜ್ ಪ್ರಶ್ನೆ ಬರೋದೇ ಇಲ್ಲ. ಸ್ವಸ್ತಿಕವನ್ನು ತಂದು ಅದು ಹಿತ್ತಾಳೆದಾಗ್ಬೋದು, ತಾಮ್ರದ್ದಾಗ್ಬೋದು, ಬೆಳ್ಳಿದಾಗ್ಬೋದು, ನಿಮ್ಮ ಶಕ್ತಿಗೆ ಅನುಸಾರವಾಗಿ. ಆದರೆ ಪ್ಲಾಸ್ಟಿಕ್ ಸ್ವಸ್ತಿಕವನ್ನು ಹಾಕಬಾರ್ದು. ಈ ಸ್ವಸ್ತಿಕ ಹಾಕಿದಾಗ ನಮಗೆ ಇದಕ್ಕೆ 6000 ವರ್ಷಗಳ ಇತಿಹಾಸ ಇದೆ. ನಾವು ಹಳೆಯ ಗ್ರಂಥಗಳಲ್ಲೂ ಕೂಡ ಇದನ್ನು ನೋಡಬಹುದಾಗಿದೆ. ಸಂಪತ್ತು ವೃದ್ಧಿಯಾಗುತ್ತೆ, ಸಮೃದ್ಧಿಯಾಗುತ್ತೆ. ಈ ಚಿಹ್ನೆಯನ್ನು ನಾವು ಯಾವಾಗಲೂ ಈ ಚಿಹ್ನೆಯಲ್ಲಿ ಎಡಬದಿಯಲ್ಲಿ ಗಣೇಶ ಇರ್ತಾನೆ ಅಂತ ಕೂಡ ನಮಗೆ ಶಾಸ್ತ್ರಗಳು ಹೇಳುತ್ತೆ. ನಕಾರಾತ್ಮಕ ಶಕ್ತಿಗಳಿಂದ ದೂರ ಆಗ್ತೀರಾ, ದುಷ್ಟಶಕ್ತಿಗಳಿಂದ ನಾವು ದೂರ ಆಗ್ತೀವಿ. ಅದರ ಜೊತೆಗೆ ಈ ಸ್ವಸ್ತಿಕವನ್ನು ತಂದು, ತಾಮ್ರದ್ದೋ ಹಿತ್ತಾಳೆದೋ ತಂದು ಗಂಗಾಜಲ ಆಗ್ಬೋದು, ಹಾಲಿನಿಂದ ಅಭಿಷೇಕ ಮಾಡಿ ಮನೆಯಲ್ಲಿಟ್ಟು ಭಗವಂತನಿಗಿಟ್ಟು ಅರ್ಪಣೆ ಮಾಡಿ ನಾವು ಮನೆ ಮುಂದೆ ಹಾಕ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಇದಕ್ಕೆ ಧೂಳು ಬೀಳಬಾರ್ದು, ಕಸ ಅದ್ರ ಮೇಲೆ ಕೂತ್ಕೋಬಾರ್ದು. ಆವಾಗ ಅದರಿಂದ ತೊಂದರೆ ಕೂಡ ಆಗುತ್ತೆ. ಪಂಚಲೋಹದಿಂದ ಮಾಡಿದ ಕೂಡ ಸ್ವಸ್ತಿಕ ತುಂಬ ಒಳ್ಳೆಯದು. ಸರ್ವ ವಿಧದಲ್ಲೂ ಕೂಡ ಸ್ವಸ್ತಿಕ ನಮಗೆ ಶಕ್ತಿಯನ್ನು ಕೊಡುತ್ತೆ, ಧೈರ್ಯವನ್ನು ಕೊಡುತ್ತೆ, ಭಗವಂತನ ಕೃಪೆಯನ್ನು ನಮಗೆ ಕರುಣಿಸುತ್ತೆ. ತುಂಬಾ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು.